ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಕರ್ಕಾಟಕ ರಾಶಿ 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ವಿಚಾರಗಳಿದೆ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ರಾಶ್ಯಾಧಿಪತಿಯಾಗಿ ಚಂದ್ರ ಗ್ರಹವನ್ನು ನೋಡಿದ್ರೆ ಎಮೋಷನಲ್ ವ್ಯಕ್ತಿಗಳು ಯೂಶುವಲ್ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತವ್ರು. ಇವರಿಗೆ ಒಂದೇ ಸಮಸ್ಯೆ ಬಂದು ನೆಗೆಟಿವ್ ವಿಚಾರಗಳನ್ನು ಹೇಳಿದ್ರೆ, ಫಸ್ಟ್ ಬಂದು ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಅಂದ್ರೆ ಮನಸ್ತಾಪಗಳು ಬರ್ಬೋದು, ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಅದನ್ನು ಒಪ್ಕೊಳ್ದೇ ಇರ್ಬೋದು. ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ನೀವು ಇಷ್ಟಪಡ್ತಿರೋ ವ್ಯಕ್ತಿ ಆಗಿರ್ಬೋದು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ಅನವಶ್ಯಕ ಗಡಿಬಿಡಿಗೆ, ಕಿರಿಕಿರಿಗೆ ಕಾರಣವಾಗುತ್ತೆ. ಸ್ವಲ್ಪ ನೀವು ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಈ ತರ ಕೇತು ಗ್ರಹ 2ನೇ ಮನೆ ಇದ್ದಾಗ ಅನವಶ್ಯಕವಾಗಿ ನೀವು ಆಡದೇ ಇರುವಂತಹ ಆ ಸಮಯೋಚಿತವಲ್ಲದ ಯಾವುದೋ ಮಾತನ್ನ ಹೇಳಿ ಅವ್ರ ಮನಸ್ಸಿನ ನೋವಾಗಿ ಅದನ್ನ ತಪ್ಪಾಗಿ ಅವ್ರು ಅರ್ಥೈಸ್ಕೋಬಹುದು. ಇದು ಗಮನ ಇರಲಿ. ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಇರಲಿ. ವಿಪರೀತವಾದ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆಗಳನ್ನು ಅನುಭವಿಸೋ ಸಾಧ್ಯತೆ ಇರುತ್ತೆ, ಅದ್ರ ಕಡೆ ಗಮನ ಇರಲಿ. ವೈವಾಹಿಕ ಜೀವನದಲ್ಲಿ ಖಂಡಿತ ಕಿರಿಕಿರಿಗಳು ಬರುತ್ತೆ. ಯಾವ ಹಂತಕ್ಕಾದ್ರೂ ಮುಟ್ಟಬಹುದು. ಶಾಂತತೆಯನ್ನ ಕಾಪಾಡ್ಕೊಳ್ಳಿ. ವಿವಾಹವನ್ನ ಸಕ್ಸಸ್ಫುಲ್ ಮಾಡಬೇಕು, ಬ್ರೇಕ್ ಮಾಡೋದಲ್ಲ, ಸಕ್ಸಸ್ಫುಲ್ ಮಾಡ್ಬೇಕು ಅನ್ನೋ ಮನಸ್ಸಿಗೆ ಇಬ್ಬರಲ್ಲೂ ಇರಬೇಕು. ಇದನ್ನ ಯಾವಾಗ ಬಿಟ್ಟು ಹೋಗ್ತೀನೋ ಅಂತವ್ರ ಜೊತೆ ನಾವು ಸಂಸಾರ ಮಾಡಕ್ ಆಗಲ್ಲ. ಉಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅನ್ನೋ ಭಾವನೆಯವರು ನಮ್ಮ ಲೈಫ್ ಪಾರ್ಟ್ನರ್ ಅಂತ ಆದಂತ ನಾವು ಸೆಲೆಕ್ಷನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಈ ಘಟನೆಗಳಿಗೆ ಮುಂಚೆನೆ ಪ್ರಿಪೇರ್ ಆಗಿರಿ. ಆಮೇಲೆ ಆನ್ಸಿಸ್ಟಲ್ ಪ್ರಾಪರ್ಟಿ ರಿಲೇಟೆಡ್ ಆಗಿ ನಿಮ್ಗೇನೋ ಸ್ವತ್ತು ಬರ್ಬೇಕಾಗಿರುತ್ತೆ, ಪ್ರಾಪರ್ಟಿ ಬರ್ಬೇಕಾಗಿ ಇದು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಚತುರ್ಥ ಭಾವ ಕೂಡ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ನನಗೇನನ್ಸುತ್ತೆ ಅಂತಂದ್ರೆ, ಪ್ರಾಪರ್ಟಿ ಖರೀದಿ ಖಂಡಿತ ಆಗತ್ತೆ. ಯೂಶುವಲ್ ಆಗಿ ವೆಹಿಕಲ್ಸ್, ಗ್ಯಾಡ್ಜೆಟ್ಸ್, ಮೊಬೈಲ್ ಫೋನ್ಗಳು, ಇಂಥ ವಸ್ತುಗಳು ಜಾಸ್ತಿ ಬರಬಹುದು ಶುಕ್ರನ ಅನುಗ್ರಹದಿಂದ. ಪ್ರಾಪರ್ಟಿ ಖರೀದಿನೂ ಆಗುತ್ತೆ. ಅಂದ್ರೆ ಅವರವರ ಒಂದು
ಫೈನಾನ್ಷಿಯಲ್ ಒಂದು ಕೇಪಬಿಲಿಟಿ ತಕ್ಕಂತೆ ನಾವು ಭವಿಷ್ಯವನ್ನ ಹೇಳಬೇಕಾಗತ್ತೆ. ಈಗ ತಾನೇ ಹುಟ್ಟಿರೋ ಹುಡುಗನೋ ಅಥವಾ ಈಗ ಸ್ಕೂಲಿಗೆ ಹೋಗ್ತಿರೋ ಹುಡುಗ ಪ್ರಾಪರ್ಟಿ ಖರೀದಿ ಮಾಡ್ತಾನೆ ಅಂತ ನನ್ನ ಭವಿಷ್ಯ ನುಡಿಬಾರ್ದು. ಅದು ಸಮಯೋಚಿತವಲ್ಲ, ಸಾಂದರ್ಭಿಕವಲ್ಲ. ಜಾತಕವನ್ನು ನೋಡಿದಾಗ ಕಾಲ ದೇಶವನ್ನ ಪರಿಗಣನೆ ಮಾಡಿ ಆ ಏಜ್ ತಕ್ಕಂತ ಪ್ರೊಡಿಕ್ಷನ್ಸ್ ಕೊಡ್ಬೇಕಾಗತ್ತೆ. ಸೊ ನೀವಿರೋದು ಏಜ್ ತಕ್ಕಂತೆ ಫೈನಾನ್ಷಿಯಲ್ ಕೇಪಬಿಲಿಟಿ ತಕ್ಕಂತೆ ವಸ್ತುಗಳು ನಿಮ್ಮ ಹತ್ರ ಬರುತ್ತೆ. ಲಕ್ಸುರೀಸ್ ಕ್ರಿಯೇಟ್ ಆಗೋದು. ಈಗ ಆಫೀಸಲ್ಲೋ ಮನೆಯಲ್ಲೋ ಯಾವುದೋ ಒಂದು ಲಕ್ಸುರಿ ನೀವು ಅದು ನಿಮ್ಮ ಹತ್ರ ಇರಲಿಲ್ಲ, ಅದು ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ, ಒದಗಿ ಬರುವಂತ ಸಾಧ್ಯತೆಗಳಿರುತ್ತೆ. ಆಮೇಲೆ ವಿವಾಹ ಬಹಳ ವಿಳಂಬ ಆಗುತ್ತೆ. ಕರಿಯರ್ ರಿಲೇಟೆಡ್ ಅಲ್ಲಿ ಬದಲಾವಣೆಗಳು ಖಂಡಿತವಾಗಲೂ ಇದೆ. ಪಾಸಿಟಿವ್ ಚೇಂಜಸ್ ಇದೆ ಕರಿಯರ್ ರಿಲೇಟೆಡ್ ಆಗಿ. ಬಹಳಷ್ಟು ಬದಲಾವಣೆಗಳಾಗತ್ತೆ. ಆಮೇಲೆ ಜಾಬ್ ಸಿಗ್ಬೋದು, ಹೊಸ ಜಾಬ್ ಸಿಗ್ಬೋದು, ನೀವೇ ಬಿಸ್ನೆಸ್ ಅನ್ನ ಆರಂಭ ಮಾಡಬಹುದು. ಕೆಲವರು ರೆಸ್ಟೋರೆಂಟ್ ಬಿಸ್ನೆಸ್ ಗಳನ್ನ ಮಾಡೋ ಸಾಧ್ಯತೆ, ಹಣ್ಣು ಹಂಪಗಳನ್ನ ಮಾರುವಂತದ್ದು, ತರಕಾರಿಗಳನ್ನ ಮಾರುವಂತಹ ಬಿಸ್ನೆಸ್ ಮಾಡೋ ಸಾಧ್ಯತೆ ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದೀವಂತವರಿಗೆ ಇದೆ. ಸೊ ಇಷ್ಟೆಲ್ಲ ವಿಚಾರಗಳು ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಿದ್ದು. ಇನ್ನು ಉಳಿದಂತೆ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ. ಸ್ವಲ್ಪ ಫೋಕಸ್ಡ್ ಆಗಿರಿ. ಏಕಾಗ್ರತೆ ಕಡಿಮೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ, ಆತರ ಮಾಡ್ಕೋಬಾರ್ದು. ಏಕಾಗ್ರತೆನ ಹೆಚ್ಚು ಮಾಡ್ಕೋಬೇಕು, ಫೋಕಸ್ಡ್ ಆಗಿ ಇರ್ಬೇಕಾಗತ್ತೆ. ಒಂದು ಗುರಿಯನ್ನ ತಲುಪಬೇಕು ಅಂತ ಅನ್ಕೊಂಡಿದೀರಾ, ಖಂಡಿತವಾಗ್ಲೂ ಅದು ಬೇಗ ನೆರವೇರುತ್ತೆ.